Hello my dear students, welcome to our YouTube channel. ಈ ಒಂದು ಸೆಷನ್ನಲ್ಲಿ ನಾವು ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಅಂತಕ್ಕಂಥ ಸಬ್ಜೆಕ್ಟ್ನ 3ನೇ ಯೂನಿಟ್ ಮೆಜರ್ ಆಫ್ ಲೊಕೇಶನ್ ಆ್ಯಂಡ್ ಡಿಸ್ಪರ್ಷನ್ ಇದರಲ್ಲಿ ಸೆಕೆಂಡ್ ಸೆಷನ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನಾವು ಕಳೆದ ವಿಡಿಯೋದಲ್ಲಿ ಅಂದರೆ ಸೆಷನ್ 1ನಲ್ಲಿ ಹಲವಾರು ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಮೀನ್, ಮೋಡ್ ಆ್ಯಂಡ್ ಆವ್ರೇಜ್ ಅಥವಾ ಮೀಡಿಯನ್ ಅಂತಕ್ಕಂಥದ್ದಿರ್ಬೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮೀನ್ ಡಿವಿಯೇಷನ್, ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಈ ಚಾಪ್ಟರ್ನ ಉಳಿದಂಥ ಕಾನ್ಸೆಪ್ಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮತ್ತು ಈ ಇಡೀ ಚಾಪ್ಟ್ರಲ್ಲಿ ಕೇಳಬಹುದಾದಂಥ MCQ ಕ್ವಶನ್ಸ್ಗಳನ್ನು ಕೂಡ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತಪ್ಪದೆ ಈ ವಿಡಿಯೋನ ನೋಡಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ಒಂದು ಸೆಷನ್ನಲ್ಲಿ ನಾವೇನೆಲ್ಲ ಕಾನ್ಸೆಪ್ಟ್ಸ್ನ ನೋಡ್ತೀವಿ ಅಂದರೆ ಸ್ಕ್ಯೂನೆಸ್ ಆಫ್ ದ ಡೇಟಾ ಅಂತ ಕರಿತೀವಿ, ಆ್ಯಂಡ್ ಕುರ್ಟೋಸಿಸ್ ಅಂತೇಳಿ ಒಂದು ಪ್ಯಾರಾಮೀಟರ್ನ ಕಲಿತೀವಿ, ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ಯೂನೆಸ್ ಆ್ಯಂಡ್ ಕುರ್ಟೋಸಿಸ್. ಈ ಎರಡು ಕಾನ್ಸೆಪ್ಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಮತ್ತು ಈ ಕಾನ್ಸೆಪ್ಟ್ಗಳು ತುಂಬ ಈಸಿ ಇದ್ದಾವೆ. ಇವುಗಳನ್ನು ಅರ್ಥ ಮಾಡ್ಕೊಳ್ಳಿ. ಇವುಗಳ ಮೇಲೆ ಏನೇ ಕ್ವಶನ್ಸ್ ಬಂದರೂ ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬನ್ನಿ ಹಾಗಾದರೆ ಸ್ಕ್ಯೂನೆಸ್ ಅಂದರೆ ಏನು? ಸ್ಕ್ಯೂನೆಸ್ ಈಸ್ ಎ ಮೆಜರ್ ಆಫ್ ಸಿಮೆಟ್ರಿ ಆರ್ ಮೋರ್ ಪ್ರಿಸೈಸ್ಲಿ ದ ಲ್ಯಾಕ್ ಆಫ್ ಸಿಮೆಟ್ರಿ. ಇದು ಒಂದು ಡೇಟಾ ಸೆಟ್ಟು ಯಾವ ರೀತಿ ಸಿಮೆಟ್ರಿ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಪ್ಯಾರಾಮೀಟರ್ ಆಗಿದೆ. ನೋಡಿ, ಸ್ಕ್ಯೂನೆಸ್ ಆಫ್ ದ ಡೇಟಾ ಅಂದರೆ ಆ ಡೇಟಾ ಸೆಟ್ಟು ಸಿಮೆಟ್ರಿಕ್ ಆಗಿದೆನೋ ಅಥವಾ ಅಸಿಮೆಟ್ರಿಕ್ ಆಗಿದೆನೋ ಅಂತ ಹೇಳುವಂಥ ಪ್ಯಾರಾಮೀಟರ್. ಎ ಡಿಸ್ಟ್ರಿಬ್ಯೂಷನ್ ಆರ್ ಡೇಟಾ ಸೆಟ್ ಈಸ್ ಸಿಮೆಟ್ರಿಕ್ ಇಫ್ ಇಟ್ ಲುಕ್ಸ್ ದ ಸೇಮ್ ಟು ದ ಲೆಫ್ಟ್ ಆ್ಯಂಡ್ ರೈಟ್ ಆಫ್ ದ ಕಾರ್ನರ್ ಪಾಯಿಂಟ್. ನೋಡಿ, ಒಂದು ಡೇಟಾ ಸೆಟ್ ಅಥವಾ ಒಂದು ವ್ಯಾಲ್ಯೂಸ್ಗಳನ್ನು ಸಿಮೆಟ್ರಿಕ್ ಅಂತ ಯಾವಾಗ ಕರಿತೀವಿ ಅಂದರೆ ಆ ವ್ಯಾಲ್ಯೂಸ್ಗಳೆಲ್ಲ ಮಿಡಲ್ ವ್ಯಾಲ್ಯೂಗೆ ಸೆಂಟ್ರ್ ಪಾಯಿಂಟಿಗೆ ಏನಾದ್ರೂ ಅಲೈನ್ಡ್ ಆಗಿದ್ದರೆ, ಲೆಫ್ಟ್ ಸೈಡ್ಗೆ ಮತ್ತು ರೈಟ್ ಸೈಡ್ಗೆ ಸೇಮ್ ಸ್ಟ್ರಕ್ಚರಲ್ಲಿದ್ದರೆ, ಅಸ್ಯೂಮ್ ದಟ್ ನಮಗೆ ಯಾವುದೋ ಒಂದು ಸ್ವಲ್ಪ ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಗ್ರಾಫ್ ಮೂಲಕ ಪ್ಲಾಟ್ ಮಾಡ್ತೀವಿ ಅಂತ ಆದರೆ ಸೆಂಟ್ರ್ ಪಾಯಿಂಟಿಂದ ನೋಡಿದಾಗ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಆ ಗ್ರಾಫ್ ಸೇಮ್ ಕಂಡ್ರೆ ಅದನ್ನೇನಂತ ಕರಿತೀನಿ? ಸಿಮೆಟ್ರಿಕ್ ಅಂತ ಕರಿತೀನಿ. ಏನಾದರೂ ಬರೀ ಲೆಫ್ಟ್ ಸೈಡ್ ಜಾಸ್ತಿ ಡೇಟಾ ಪಾಯಿಂಟ್ಸ್ಗಳಿದ್ವು, ರೈಟ್ ಸೈಡ್ ಕಡಿಮೆ ಇತ್ತು ಅಂತೇಳಿದರೆ ಅದನ್ನು ಪಾಸಿಟಿವ್ ಅಂತ ಕರಿಬೋದು, ಸ್ಕ್ಯೂನೆಸ್ ಅಂತ ಕರಿಬೋದು. ಅಥವಾ ಲೆಫ್ಟ್ ಸೈಡ್ ಜಾಸ್ತಿ ಇದ್ದು ರೈಟ್ ಸೈಡ್ ಕಡಿಮೆ ಇದ್ದರೆ ಅದನ್ನೇನಂತ ಕರಿಬೋದು? ನೆಗೆಟಿವ್ ಅಂತ ಕರಿಬೋದು. ದಟ್ ಮೀನ್ಸ್ ದಟ್ ಸ್ಕ್ಯೂನೆಸ್ಸಲ್ಲಿ ಪಾಸಿಟಿವ್, ನೆಗೆಟಿವ್ ಸ್ಕ್ಯೂನೆಸ್ ಅಂತ ಇರುತ್ತೆ. ಏನಾದ್ರೂ ಸಿಮೆಟ್ರಿಕ್ ಆಗಿದ್ದರೆ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡು ಡೇಟಾ ಪಾಯಿಂಟ್ಸ್ಗಳು ಸೇಮ್ ಆಗಿದ್ದರೆ ಅದನ್ನೇನಂತ ಕರಿತೀವಿ? ಝೀರೋ ಸ್ಕ್ಯೂನೆಸ್ ಅಥವಾ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನೋಡಿ, ಇದೊಂದು ಎಕ್ಸಾಂಪಲ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಒಂದು ಗ್ರಾಫ್ನ ಹಾಕಿದ್ದೀವಿ. ಈ ಗ್ರಾಫ್ನ ಹಾಕಿದಾಗ ಯಾವುದೋ ಒಂದು ಡೇಟಾ ಪಾಯಿಂಟ್ಸ್ಗಳನ್ನು ಪ್ಲಾಟ್ ಮಾಡಿದ್ದೀವಿ. ಆ ಗ್ರಾಫ್ ಮೂಲಕ ಪ್ಲಾಟ್ ಮಾಡಿದಾಗ ಡೇಟಾ ಮಿಡಲ್ ಪಾಯಿಂಟಿಗೆ ಎರಡೂ ಕಡೆ ಸೇಮ್ ಇದೆ ಅಲ್ವಾ? ಮಿಡ್ಲ್ ಪಾಯಿಂಟ್ ಅಂತ ಹೇಳಿದ್ರೆ 40 ಈಸ್ ದ ಮಿಡಲ್ ಪಾಯಿಂಟ್. ನೋಡಿ, ಕೆಳಗಡೆ ಎಕ್ಸ್ ಆಕ್ಸಿಸಲ್ಲಿ ನೋಡಿದಾಗ 40 ಅಂತ ಇದೆ. ಆ 40ಗೆ ನಾನು ಮಿಡಲ್ ಪಾಯಿಂಟ್ ಅಂತ ತೊಗೊಂಡ್ರೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡು ಸೇಮ್ ಸ್ಟ್ರಕ್ಚರ್ ಕಾಣ್ತಾ ಇದೆ. ಅದನ್ನೇನಂತ ಕರಿತೀನಿ? ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಫ್ ಡೇಟಾ ನಾರ್ಮಲಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಎರಡೂ ಕಡೆ ನಾರ್ಮಲಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಅಥವಾ ಇದನ್ನು ಝೀರೋ ಸ್ಕ್ಯೂನೆಸ್ ಅಂತ ಕರಿತೀನಿ. ಲೆಫ್ಟ್ ಸೈಡ್ ರೈಟ್ ಸೈಡ್ ಸೇಮ್ ಇದ್ದರೆ ಝೀರೋ ಸ್ಕ್ಯೂನೆಸ್ ಅಂತ ಕರಿತೀನಿ. ಓಕೆ, ಸೊ ಹಾಗಾದರೆ ಸ್ಕ್ಯೂನೆಸ್ ಅಂದರೆ ಈಗ ನಿಮಗೆ ಅರ್ಥ ಆಗಿರ್ಬೋದು. ಇಟ್ ಈಸ್ ಎ ಪ್ಲಾಟ್ ಆಫ್ ದ ಗ್ರಾಫ್. ಓಕೆ, ಇಟ್ ಶೋಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಡೇಟಾ ಆನ್ ದ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಆಫ್ ದ ಸೆಂಟ್ರ್ ಪಾಯಿಂಟ್. ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಡೇಟಾ ಅಂತ ಹೇಳೋದಕ್ಕೆ ಏನಂತ ಕರಿತೀವಿ? ಸ್ಕ್ಯೂನೆಸ್ ಅಂತ ಕರಿತೀವಿ. ಹಾಗಾದರೆ ಪಾಸಿಟಿವ್ ಸ್ಕ್ಯೂನೆಸ್ ಮತ್ತು ನೆಗೆಟಿವ್ ಸ್ಕ್ಯೂನೆಸ್ ಅಂದರೆ ಯಾವ ರೀತಿ ಇರುತ್ತೆ ನೋಡಿ. ಇಲ್ಲಿ ಫಸ್ಟ್ ಫಿಗರಲ್ಲಿ ನಿಮಗೆ ಈ ಸಿಮೆಟ್ರಿಕ್ ಆಗಿದೆನಾ ಡೇಟಾ? ಸೊ ಅದರ ಮಿಡ್ ಪಾಯಿಂಟ್ನ ತೊಗೊಂಡ್ರೆ, ಆ ಗ್ರಾಫ್ ಹಾಕಿದ್ದೀವಿ, ಅದರ ಮಿಡ್ ಪಾಯಿಂಟ್ನ ತೊಗೊಂಡ್ರೆ ರೈಟ್ ಸೈಡಿಗೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂಸ್ಗಳಿದ್ದಾವೆ, ಲೆಫ್ಟ್ ಸೈಡಿಗೆ ಜಾಸ್ತಿ ವ್ಯಾಲ್ಯೂಸ್ಗಳಿಲ್ಲ. ನೋಡಿ, ಎಲ್ಲಿ ವ್ಯಾಲ್ಯೂಸ್ ಕಡಿಮೆ ಇದ್ದಾವೆ ಅದನ್ನು ಟೈಲ್ ಅಂತ ಕರಿತೀವಿ, ಎಲ್ಲಿ ವ್ಯಾಲ್ಯೂಸ್ ಜಾಸ್ತಿ ಇದ್ದಾವೆ ಅದನ್ನು ಹೆಡ್ ಆಫ್ ದ ಗ್ರಾಫ್ ಅಂತ ಕರಿತೀವಿ. ಓಕೆ, ಸೊ ಟೈಲ್ ಲೆಫ್ಟಿಗಿದ್ದು
ಹೆಡ್ ರೈಟಿಗಿದ್ದರೆ ಅದನ್ನೇನಂತ ಕರಿತೀವಿ ನಾವು ಪಾಸಿಟಿವ್ ಸ್ಕ್ಯೂನೆಸ್ ಅಂತ ಕರಿತೀವಿ. ಓಕೆ, ಸಾರಿ, ಅದನ್ನೇನಂತ ಕರಿತೀವಿ ನೆಗೆಟಿವ್ ಸ್ಕ್ಯೂನೆಸ್ ಅಂತ ಕರಿತೀವಿ. ರೈಟ್. ಸೊ ಹಾಗಾದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಸ್ಕ್ಯೂನೆಸ್ ಅಂದರೆ ನಿಮಗೆ ಈ ಚಿತ್ರದ ಮೂಲಕ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಇನ್ನೊಂದು ರೀತಿ ನಾವು ಪಾಸಿಟಿವ್ ನೆಗೆಟಿವ್ ಅಂತ ನೋಡ್ಬೋದು. ಮೀನ್, ಮೀಡಿಯನ್ ಮತ್ತು ಮೋಡ್ ಅಂತಕ್ಕಂಥದ್ದು ಆ ಡೇಟಾ ವ್ಯಾಲ್ಯೂಸ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅದರದ್ದು ಮೀನು, ಮೀಡಿಯನ್ನು ಮತ್ತು ಮೋಡನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಮೀನ್ ಕಡಿಮೆ ಇದ್ದು, ಮೀಡಿಯನ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದು, ಮೋಡ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ಪಾಸಿಟಿವ್ ಸ್ಕ್ಯೂ ಅಂತ ಕರಿತೀವಿ. ಮೀನ್ ಕಡಿಮೆ ಇರಬೇಕು, ಮೋಡ್ ಹೈಯೆಸ್ಟ್ ಇರಬೇಕು, ಅದನ್ನು ಪಾಸಿಟಿವ್ ಸ್ಕ್ಯೂ ಅಂತ ಕರಿತೀವಿ. ಆದರೆ ಮೋಡ್ ಹೈಯೆಸ್ಟ್ ಇದ್ದು ಅಥವಾ ಮೋಡ್ ಕಡಿಮೆ ಇದ್ದು ಮೀನ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಅದನ್ನೇನಂತ ಕರಿತೀನಿ ನಾನು ನೆಗೆಟಿವ್ ಸ್ಕ್ಯೂನೆಸ್ ಅಂತ ಕರಿತೀನಿ ಸ್ನೇಹಿತರೆ. ಓಕೆನಾ? ಸೊ ಮೀನ್ ಜಾಸ್ತಿ ಇದ್ದು ಮೋಡ್ ಕಡಿಮೆ ಇದ್ದರೆ ಅದನ್ನೇನಂತ ಕರಿತೀನಿ ಪಾಸಿಟಿವ್. ಮೀನ್ ಕಡಿಮೆ ಇದ್ದು ಮೋಡ್ ಜಾಸ್ತಿ ಇದ್ದರೆ ಅದನ್ನೇನಂತ ಕರಿತೀನಿ ನೆಗೆಟಿವ್ ಸ್ಕ್ಯೂನೆಸ್ ಅಂತ ಕರಿತೀನಿ. ಇಲ್ಲಿ ಹಾಕಿದ್ದೀನಿ ನಾನು. ಪಾಸಿಟಿವ್ ಅನ್ನಬೇಕು ಅಂದರೆ ಮೀನ್ ಹೈಯೆಸ್ಟ್ ಇರುತ್ತೆ, ಮೋಡ್ ಕಡಿಮೆ ಇರುತ್ತೆ. ಓಕೆ, ಸೊ ಈ ರೀತಿ ನೀವು ಪಾಸಿಟಿವ್ ಸ್ಕ್ಯೂ ಮತ್ತು ನೆಗೆಟಿವ್ ಸ್ಕ್ಯೂ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇದೆಲ್ಲ ಅನಾಲಿಟಿಕ್ಸಲ್ಲಿ ತುಂಬ ಇಂಪಾರ್ಟೆಂಟ್. ಡೇಟಾ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಈಸಿಯಾಗಿ ಚಿತ್ರದ ಮೂಲಕ ನೋಡ್ಬೋದು. ಆ ನೋಡ್ತಕ್ಕಂಥ ಒಂದು ಪ್ಯಾರಾಮೀಟ್ರನ್ನೇ ಸ್ಕ್ಯೂನೆಸ್ ಅಂತ. ರೈಟ್. ನೆಕ್ಸ್ಟ್ ಕುರ್ಟೋಸಿಸ್. ಇನ್ ಒನ್ ಮೋರ್ ಪ್ಯಾರಾಮೀಟರ್ ದಟ್ ಈಸ್ ಕಾಲ್ಡ್ ಆಸ್ ಕುರ್ಟೋಸಿಸ್ ಅಂತ ಕರಿಬೋದು. ಕುರ್ಟೋಸಿಸ್ ಇಸ್ ಎ ಮೆಜರ್ ಆಫ್ ವೆದರ್ ದ ಡೇಟಾ ಆರ್ ಹೆವಿಲಿ ಟೈಲ್ಡ್ ಆರ್ ಲೈಟ್ ಟೈಲ್ಡ್ ರಿಲೇಟಿವ್ ಟು ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಬರೆದುಬಿಟ್ಟು ಡೇಟಾ ಅದಕ್ಕೆ ಕಂಪೇರ್ ಮಾಡಿ ಏನು ಅದಕ್ಕಿಂತ ಹೆವಿ ಟೈಲ್ಡ್ ಇದೆನೋ ಅಥವಾ ಲೈಟ್ ಟೈಲ್ಡ್ ಇದೆನೋ ಅಂತ ಹೇಳೋದಕ್ಕೆ ಕುರ್ಟೋಸಿಸ್ ಅಂತ ಕರೀತಾರೆ. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಕುರ್ಟೋಸಿಸ್. ಯೂಶ್ವಲಿ 3 ಟೈಪ್ಸ್ ಇದ್ದಾವೆ. ಸೊ ಅದು ಯಾವ್ದ್ಯಾವುದು ಅಂತ ನೋಡೋಣ. ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನಲ್ಲಿ ಕುರ್ಟೋಸಿಸ್ ವ್ಯಾಲ್ಯೂ ಎಷ್ಟಿರುತ್ತೆ 3 ಅಂತ ಇರುತ್ತೆ. ಓಕೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಒಂದು ವ್ಯಾಲ್ಯೂ ತೊಗೊಂಡಿದ್ದೀವಿ, ಕುರ್ಟೋಸಿಸ್ 3 ಅಂತ ತೊಗೊಳ್ತೀವಿ. ಯಾವ ವ್ಯಾಲ್ಯೂ 3ಗಿಂತ ಜಾಸ್ತಿ ಬರುತ್ತೆ ಅದನ್ನೇನಂತ ಕರಿತೀನಿ ನಾನು ಹೆವಿಲಿ ಟೈಲ್ಡ್ ಅಂತ ಕರಿತೀನಿ. ಓಕೆ, ಯಾವ ವ್ಯಾಲ್ಯೂ 3ಗಿಂತ ಕಡಿಮೆ ಬರುತ್ತೆ ಅದನ್ನೇನಂತ ಕರಿತೀನಿ ನಾನು ಲೈಟ್ ಟೈಲ್ಡ್ ಅಂತ ಕರಿತೀನಿ ಅಥವಾ ಫ್ಲ್ಯಾಟರ್ ಅಂತ ಕರಿತೀನಿ. ಓಕೆ, ಸೊ ಹಾಗಾದರೆ ಈ ಚಿತ್ರದ ಮೂಲಕ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅದಕ್ಕೆ ಮೀಸೋಕೋರ್ಟಿಕ್ ಅಂತ ಕರೀತಾರೆ, ಮೇಸೋಕೋರ್ಟಿಕ್ ಅಂತ ಕರೀತಾರೆ. ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಮಿಡ್ಲಲ್ಲಿ ಕಾಣಿಸ್ತಿದೆ ಅಲ್ಲ ಅದು. ಏನಾದರೂ ಡೇಟಾ ವ್ಯಾಲ್ಯೂಸ್ಗಳು ನಾವು ಪ್ಲಾಟ್ ಮಾಡಿದಾಗ ಗ್ರಾಫು ತುಂಬ ಪೀಕಾಗಿ ಬಂದರೆ ನೋಡಿ, ಅಲ್ಲಿ ಪಾಸಿಟಿವ್ ಕುರ್ಟೋಸಿಸ್ ಅಂತ ಇದೆ. ಅದಕ್ಕೆ ಇನ್ನೊಂದು ಹೆಸರು ಲಿಪ್ಟೋಕೋರ್ಟಿಕ್ ಅಂತ ಕರಿತೀವಿ. ಲಿಪ್ಟೋಕೋರ್ಟಿಕ್ ತುಂಬ ಶಾರ್ಪಾಗಿ ಬರುತ್ತೆ ಡೇಟಾನ ಪ್ಲಾಟ್ ಮಾಡಿದಾಗ ಗ್ರಾಫಲ್ಲಿ ತುಂಬ ಶಾರ್ಪಾಗಿ ಬಂತು ಅಂತ ಹೇಳಿದರೆ ಅದನ್ನೇನಂತ ಕರಿತೀವಿ ಪಾಸಿಟಿವ್ ಕುರ್ಟೋಸಿಸ್ ಅಥವಾ ಲಿಪ್ಟೋಕೋರ್ಟಿಕ್ ಅಂತ ಕರೀತಾರೆ. ಅದೇ ಡೇಟಾ ಪ್ಲಾಟ್ ಮಾಡಿದಾಗ ಗ್ರಾಫಲ್ಲಿ ತುಂಬ ಫ್ಲ್ಯಾಟಾಗಿ ಬಂದರೆ ನೋಡಿ, ಕೆಳಗಡೆ ಇದೆ ಅಲ್ಲ ವ್ಯಾಲ್ಯೂ, ಆ ಥರ ಫ್ಲ್ಯಾಟಾಗಿ ಬಂದರೆ ಅದನ್ನು ನೆಗೆಟಿವ್ ಕುರ್ಟೋಸಿಸ್ ಅಥವಾ ಪ್ಲಾಟಿಕೋರ್ಟಿಕ್ ಅಂತ ಕರಿತೀವಿ. ಸೊ ಈ ರೀತಿ ಕುರ್ಟೋಸಿಸ್ ಅಂತಕ್ಕಂಥದ್ದು ಡೇಟಾ ಪೀಕ್ ಆಗಿದೆನೋ ಅಥವಾ ಫ್ಲ್ಯಾಟ್ ಆಗಿದೆನೋ ಅಂತ ಹೇಳುತ್ತೆ. ಅದೇ ಸ್ಕ್ಯೂನೆಸ್ ಅಂತಕ್ಕಂಥದ್ದು ಡೇಟಾ ಲೆಫ್ಟಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆನೋ ರೈಟಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆನೋ ಅಂತ ಹೇಳುತ್ತೆ. ಸೊ ಇದಿಷ್ಟನ್ನು ನೆನ್ಪಿಡ್ಕೊಂಡ್ರೆ ನೀವು ಇದರ ಮೇಲೆ ಕ್ವಶನ್ಸ್ಗಳು ಏನು ಬಂದರೂ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಕುರ್ಟೋಸಿಸ್: ಪಾಸಿಟಿವ್ ಕುರ್ಟೋಸಿಸ್, ನಾರ್ಮಲ್ ಕುರ್ಟೋಸಿಸ್, ನೆಗೆಟಿವ್ ಕುರ್ಟೋಸಿಸ್. ಅದಕ್ಕೆ ಇನ್ನೊಂದು ಹೆಸರು ಲಿಪ್ಟೋಕೋರ್ಟಿಕ್ ಪಾಸಿಟಿವ್ಗೆ, ನಾರ್ಮಲ್ಗೆ ಏನಂತ ಕರಿತೀವಿ ಮೀಸೋಕೋರ್ಟಿಕ್, ನೆಗೆಟಿವ್ಗೆ ಏನಂತ ಕರಿತೀವಿ ಪ್ಲಾಟಿಕೋರ್ಟಿಕ್ ಅಂತ ಕರಿತೀವಿ. ಈ ಹೆಸರುಗಳ ಮೇಲೆ ಕ್ವಶನ್ಸ್ ಕೇಳ್ಬೋದು, ನೆನ್ಪಿಟ್ಕೊಂಡಿರಿ. ಹಾಗಾದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ಯೂನೆಸ್ ಆ್ಯಂಡ್ ಕುರ್ಟೋಸಿಸ್ ಅಂತ ಹೇಳೋದಾದರೆ, ಸ್ಕ್ಯೂನೆಸ್ ಸ್ಟಡೀಸ್ ಅಬೌಟ್ ದ ಕ್ಲಸ್ಟರ್ ಆಫ್ ಡಿವಿಯೇಷನ್ಸ್ ಅಬೋವ್ ಆ್ಯಂಡ್ ಬಿಲೋ ದಿ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸ್ಕ್ಯೂನೆಸ್ ಏನು ಹೇಳುತ್ತೆ, ಆ ಸೆಂಟ್ರಲ್ ಟೆಂಡೆನ್ಸಿಗಿಂತ ಜಾಸ್ತಿ ಇದೆನೋ ಅಥವಾ ಕಡಿಮೆ ಇದೆನೋ ಅಂತಕ್ಕಂಥದ್ದನ್ನು ಹೇಳುತ್ತೆ. ಕ್ಲಸ್ಟರ್ ಹೆಂಗಾಗಿದ್ದಾವೆ, ಡೇಟಾ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತೇಳಿ ಹೇಳುತ್ತೆ.
ಕುರ್ಟೋಸಿಸ್ ಸ್ಟಡೀಸ್ ಅಬೌಟ್ ದ ಡಿಗ್ರಿ ಆಫ್ ಕಾನ್ಸಂಟ್ರೇಷನ್ ಆಫ್ ದಿ ಐಟಮ್ಸ್ ಅರೌಂಡ್ ದ ಸೆಂಟರ್. ಒಂದು ಸೆಂಟ್ರ್ ಪಾಯಿಂಟಿನ ಸುತ್ತ ಯಾವ ರೀತಿ ಕಾನ್ಸಂಟ್ರೇಟ್ ಆಗಿದೆ ಡೇಟಾ. ನಾವು ಆ ಗ್ರಾಫಲ್ಲಿ ನೋಡ್ತಾ ಇದ್ವಿ, ಸೆಂಟ್ರ್ ಪಾಯಿಂಟಲ್ಲಿ ಹೈಯೆಸ್ಟ್ಗೆ ಹೋಗಿದೆನೋ ಅಥವಾ ಲೋಯೆಸ್ಟ್ಗೆ ಹೋಗಿದೆನೋ. ಹೈಯೆಸ್ಟ್ಗೆ ಹೋಗಿದ್ರೆ ತುಂಬ ಕಾನ್ಸಂಟ್ರೇಟ್ ಆಗಿದೆ ಡೇಟಾ ಅಂತ ಸೆಂಟ್ರ್ ಪಾಯಿಂಟಿಗೆ. ಲೋಯೆಸ್ಟ್ ಫ್ಲ್ಯಾಟ್ ಆಗಿದ್ದರೆ ತುಂಬ ಕಾನ್ಸಂಟ್ರೇಷನ್ ಆಗಿಲ್ಲ, ಡೈಲ್ಯೂಟ್ ಆಗಿದೆ, ಸ್ಪ್ರೆಡ್ ಆಗಿದೆ ಡೇಟಾ ಅಂತೇಳಿ. ಸ್ಕ್ಯೂನೆಸ್ ಮೆಜರ್ಸ್ ದ ಸಿಮಿಟ್ರಿ, ಲೆಫ್ಟ್ ಅಥವಾ ರೈಟ್ ಅಂತ ನೋಡುತ್ತೆ. ಕುರ್ಟೋಸಿಸ್ ಮೆಜರ್ಸ್ ದ ಪೀಕ್ನೆಸ್, ಹೈಟ, ಹೆವಿ ಟೈಲ್ಡ, ಲೈಟ್ ಟೈಲ್ಡ ಅಂತ ನೋಡುತ್ತೆ. ಸ್ಕ್ಯೂನೆಸ್ ಈಸ್ 0 ಮೀನ್ಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಕುರ್ಟೋಸಿಸ್ 3 ಮೀನ್ಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂಸ್ಗಳು. ಸ್ಕ್ಯೂ ಈಸ್ ಪಾಸಿಟಿವ್ ಮೀನ್ಸ್ ಟೈಲ್ ಈಸ್ ಆನ್ ದ ರೈಟ್ ಆಫ್ ದ ಮೀನ್. ನೋಡಿ, ಪಾಸಿಟಿವ್ ಸ್ಕ್ಯೂ ಅಂತ ಯಾವಾಗ ಕರಿತೀವಿ, ಯಾವಾಗ ಟೈಲು ರೈಟ್ ಆಫ್ ದ ಮೀನ್ ಇರುತ್ತೋ ಆವಾಗ ನಾನು ಪಾಸಿಟಿವ್ ಸ್ಕ್ಯೂ ಅಂತ ಕರಿತೀನಿ. ಕುರ್ಟೋಸಿಸ್ ಈಸ್ ಗ್ರೇಟರ್ ದ್ಯಾನ್ ದ 3 ಫಾರ್ ಲಿಪ್ಟೋಕೋರ್ಟಿಕ್. ನೋಡಿ, 3ಗಿಂತೂ ಜಾಸ್ತಿ ಇದ್ದರೆ ಅದನ್ನೇನಂತ ಕರಿತೀನಿ ನಾನು, ಲಿಪ್ಟೋಕೋರ್ಟಿಕ್ ಅಂತ ಕರಿತೀನಿ. ಸೊ ನೆಗೆಟಿವ್ ಸ್ಕ್ಯೂ ಈಸ್ ನೆಗೆಟಿವ್ ಮೀನ್ಸ್ ಟೈಲ್ ಈಸ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಮೀನ್. ಮೀನಿನ ಲೆಫ್ಟ್ ಸೈಡಿಗೆ ಟೈಲ್ ಇದ್ದರೆ ಅದನ್ನೇನಂತ ಕರಿತೀವಿ ಅಂದರೆ ವ್ಯಾಲ್ಯೂಸ್ಗಳು, ಆ ಟೈಲ್ನೆಸ್ ಏನು ಅಂತ ಕರೀದು ಗ್ರಾಫಲ್ಲಿ ಬರುತ್ತಲ್ಲ ಅದು ಲೆಫ್ಟಿಗಿದ್ದರೆ ಅದನ್ನೇನಂತ ಕರಿತೀನಿ, ಸೊ ನೆಗೆಟಿವ್ ಸ್ಕ್ಯೂ ಅಂತ ಕರಿತೀನಿ. ಕುರ್ಟೋಸಿಸ್ ಈಸ್ ಲೆಸ್ ದ್ಯಾನ್ 3 ಫಾರ್ ಪ್ಲಾಟಿಕೋರ್ಟಿಕ್. 3ಗಿಂತ ಕಡಿಮೆ ಇರೋದನ್ನು ನಾನು ಪ್ಲಾಟಿಕೋರ್ಟಿಕ್ ಅಂತ ಕರಿತೀನಿ. ಸೊ ಈ ಡಿಫ್ರೆನ್ಸನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಕ್ವಶನ್ಸ್ ಬರ್ತಾ ಹೋಗ್ಬೋದು. ಸೊ ಹಾಗಾದರೆ ಈ ಸ್ಕ್ಯೂನೆಸ್ ಮತ್ತು ಕುರ್ಟೋಸಿಸನ್ನು ಪ್ರಾಕ್ಟಿಕಲಿ ನಮ್ಮ ಎಕ್ಸೆಲ್ ಶೀಟಲ್ಲಿ ಯಾವ ರೀತಿ ಕಂಡುಹಿಡಿತಾರೆ ಆ ಫಾರ್ಮುಲಾಸ್ ನೆನಪಿರಲಿ. ಕುರ್ಟೋಸಿಸ್ನ ನೀವು ಸೆಟ್ ಆಫ್ ವ್ಯಾಲ್ಯೂಸ್ಗೆ ಕುರ್ಟೋಸಿಸ್ ಕಂಡುಹಿಡಿಬೇಕು ಅಂದರೆ KURT ಅಂತಕ್ಕಂಥ ಒಂದು ಫಾರ್ಮುಲಾ ಇದೆ. ಆ KURT ಬ್ರಾಕೆಟಲ್ಲಿ ನಂಬರ್ಸ್ಗಳನ್ನು ಕೊಡ್ತಾ ಹೋದರೆ ನಿಮಗೆ ಈಸಿಯಾಗಿ ಕುರ್ಟೋಸಿಸ್ ಸಿಗುತ್ತೆ. ಅದೇ ಥರ ಸ್ಕ್ಯೂನೆಸ್ಸಿಗೆ ಒಂದು ಫಾರ್ಮುಲಾ ಇದೆ, ಅದನ್ನು ನೋಡ್ಕೊಳ್ಳಿ. ಈ ಎಲ್ಲ ಪ್ಯಾರಾಮೀಟರ್ಸ್ಗೂ ಎಕ್ಸೆಲ್ ಶೀಟಲ್ಲಿ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದ್ರ ಮೇಲೆ ಕ್ವಶನ್ ಬರ್ಬೋದು. ಆ ಫಾರ್ಮುಲಾಸ್ಗಳೆಲ್ಲ ನಿಮಗೆ ನೆನಪಿರಲಿ ಸ್ನೇಹಿತರೆ. ವಿದ್ಯಾರ್ಥಿಗಳೇ, ಈಗ ನಾವು ಈ 3rd ಯೂನಿಟಲ್ಲಿ ಕೇಳಬಹುದಾದಂಥ ಎಲ್ಲ MCQ ಕ್ವಶನ್ಸ್ಗಳು ಯಾವ ಟೈಪಲ್ಲಿ ಬರ್ತವೆ ಆ ಎಲ್ಲ MCQ ಟೈಪ್ಸ್ಗಳನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಬನ್ನಿ, ಮೊಟ್ಟ ಮೊದಲನೇದಾಗಿ ಫಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೆಂಟ್ರಲ್ ಟೆಂಡೆನ್ಸಿಯನ್ನು ಮೆಜರ್ ಮಾಡದೇ ಇರತಕ್ಕಂಥ ಪ್ಯಾರಾಮೀಟ್ರ್ ಯಾವುದು? ಮೀನ್, ಮೀಡಿಯನ್, ಮೋಡ್, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದರಲ್ಲಿ ದ ಆಪ್ಷನ್ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೆಂಟ್ರಲ್ ಟೆಂಡೆನ್ಸಿನ ಮೀನ್, ಮೀಡಿಯನ್ ಮತ್ತು ಮೋಡನ್ನು ಯೂಸ್ ಮಾಡಿ ಕಂಡುಹಿಡಿತೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ನಿಂದ ಮೆಜರ್ ಆಫ್ ಡಿಸ್ಪರ್ಷನನ್ನು ಕಂಡುಹಿಡಿತೀವಿ. ಹಾಗಾಗಿ ದ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಸೆಕೆಂಡ್ ಕ್ವಶನ್, ದ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಈಸ್. ಯಾವ ಸೆಂಟ್ರಲ್ ಟೆಂಡೆನ್ಸಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗಳಿಂದ ಅದರ ವ್ಯಾಲ್ಯೂ ಚೇಂಜ್ ಆಗುತ್ತೆ? ದ ಲೋಯೆಸ್ಟ್ ವ್ಯಾಲ್ಯೂ ಮತ್ತು ಹೈಯೆಸ್ಟ್ ವ್ಯಾಲ್ಯೂಯಿಂದ ಚೇಂಜ್ ಆಗ್ತಕ್ಕಂಥ ವ್ಯಾಲ್ಯೂ ಯಾವುದು? ಮೀನ್, ಮೀಡಿಯನ್, ಮೋಡ್, ವೇರಿಯನ್ಸ್. ಇದರಲ್ಲಿ ಯಾವುದು ನೋಡಿ? ವೇರಿಯನ್ಸ್ ಫಸ್ಟ್ ಆಫ್ ಆಲ್ ಸೆಂಟ್ರಲ್ ಟೆಂಡೆನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ಸೊ ಆಪ್ಷನ್ ಡಿ ಕ್ಲೋಸ್. ಮೋಡ್ ಅಂತೇಳಿದರೆ ನಂಬರ್ ಆಫ್ ಅಕರೆನ್ಸಸ್. ನಂಬರ್ ಆಫ್ ಅಕರೆನ್ಸಸ್ ಯಾವುದು ಜಾಸ್ತಿ ಸಲ ಬಂದಿದೆ ಡೇಟಾ ಸೆಟ್ಟಲ್ಲಿ, ಅದಕ್ಕೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗೂ ಸಂಬಂಧ ಇಲ್ಲ. ಮೀಡಿಯನ್ ಮಿಡ್ಲ್ ವ್ಯಾಲ್ಯೂ, ಓಕೆ. ಸೊ ಅದಕ್ಕೂ ಮತ್ತು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗೂ ಸಂಬಂಧ ಇಲ್ಲ. ಬಟ್ ಮೀನ್ ಅಂತಕ್ಕಂಥದ್ದು ಅವರೇಜ್ ಆಫ್ ಆಲ್ ವ್ಯಾಲ್ಯೂಸ್. ಸೊ ಹಾಗಾಗಿ ಮೀನ್ಗೂ ಮತ್ತು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗೂ ಸಂಬಂಧ ಇದೆ. ಸೊ ಹಾಗಾಗಿ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ದ ಮೀನ್ ವಿಲ್ ಬಿ ಎಫೆಕ್ಟೆಡ್ ಫ್ರಮ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ದ ಆಪ್ಷನ್ ಎ. Third question, the measure of central tendency that divides the data into 2 equal parts. ಯಾವ ಮೆಜರು ಡೇಟಾ ಸೆಟ್ನ ಈಕ್ವಲ್ ಪಾರ್ಟಾಗಿ ಡಿವೈಡ್ ಮಾಡುತ್ತೆ? ಮೀನ್, ನೋ, ಇಟ್ ಟೇಕ್ಸ್ ದ ಅವರೇಜ್. ಮೀಡಿಯನ್, ಎಸ್, ಮಿಡ್ಲ್ ವ್ಯಾಲ್ಯೂ ಕಂಡಿಡಿದ ಮೇಲೆ ಅದರ ಲೆಫ್ಟ್ ಸೈಡಿಗಿರೋದು ಒಂದು ಪಾರ್ಟು, ರೈಟ್ ಸೈಡಿಗಿರೋದು ಒಂದು ಪಾರ್ಟ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೀಡಿಯನ್. ದಿ ಫೋರ್ತ್ ಕ್ವಶನ್, the mode is the most frequent values in a data set, the middle value in a data set, the average value in a data set, the largest value in a data set.
ಯಾವುದು ಮೋಡ್ ಅಂದರೆ ನಿಮಗೆ ಡೆಫಿನೇಷನ್ ಗೊತ್ತಿದೆ. ಮೋಡ್ ಮೀನ್ಸ್ ದ ಮೋಸ್ಟ್ ಫ್ರೀಕ್ವೆಂಟ್ ವ್ಯಾಲ್ಯೂ ಇನ್ ಎ ಡೇಟಾ ಸೆಟ್. ತುಂಬ ಸಲ ಆ ಡೇಟಾ ಸೆಟ್ಟಲ್ಲಿ ಯಾವುದು ರಿಪೀಟ್ ಆಗಿರುತ್ತೆ ಅದನ್ನು ನಾನು ಮೋಡ್ ಅಂತ ಕರಿತೀನಿ. ದ ಫಿಫ್ತ್ ಕ್ವಶನ್, if the mean of a data set is 50 and median is 45, what can you infer about the distribution? ನೋಡಿ, ಒಂದು ಡೇಟಾ ಸೆಟ್ಟಲ್ಲಿ ಅದರ ಮೀನನ್ನು ಅವರೇಜ್ನ ಕಂಡುಹಿಡಿದಾಗ 50 ಅಂತ ಬಂದಿದೆ, ಮೀಡಿಯನನ್ನು ಕಂಡುಹಿಡಿದಾಗ 45 ಅಂತ ಬಂದಿದೆ. ಸೊ ಅದನ್ನು ನೋಡ್ಬಿಟ್ಟು ನೀವು ಏನಂತ ಹೇಳ್ಬೋದು? ದ ಡಿಸ್ಟ್ರಿಬ್ಯೂಷನ್ ಈಸ್ ಸಿಮೆಟ್ರಿಕ್? ನೋ. ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ನಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಮೀನ್ ಮತ್ತು ಮೋಡ್ ಮತ್ತು ಮೀಡಿಯನ್ ಒಂದೇ ಪಾಯಿಂಟಲ್ಲಿರ್ತವೆ, ಈಕ್ವಲ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಆಪ್ಷನ್ ಬಿ, ದ ಡಿಸ್ಟ್ರಿಬ್ಯೂಷನ್ ಈಸ್ ಪಾಸಿಟಿವ್ಲಿ ಸ್ಕ್ಯೂಡ್. ದ ಡಿಸ್ಟ್ರಿಬ್ಯೂಷನ್ ಈಸ್ ನೆಗೆಟಿವ್ಲಿ ಸ್ಕ್ಯೂಡ್. ನಿಮಗೆ ಪಾಸಿಟಿವ್ ಸ್ಕ್ಯೂ ಮತ್ತು ನೆಗೆಟಿವ್ ಸ್ಕ್ಯೂ ಬಗ್ಗೆ ಹೇಳಿದ್ದೀನಿ. ಯಾವಾಗ ಮೀನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಮೀಡಿಯನ್ ವ್ಯಾಲ್ಯೂ ಕಡಿಮೆ ಇರುತ್ತೆ, ಅದನ್ನೇನಂತ ಕರಿತೀವಿ? ನೆಗೆಟಿವ್ಲಿ ಸ್ಕ್ಯೂಡ್ ಅಂತ ಕರಿತೀವಿ. ನೀವು ಒಂದ್ಸಲ ಗ್ರಾಫ್ನ ಹೋಗಿ ನೋಡಿ. ಓಕೆ, ಮೀನ್ ವ್ಯಾಲ್ಯೂ ಜಾಸ್ತಿ ಇದ್ದು ಮೀಡಿಯನ್ ವ್ಯಾಲ್ಯೂ ಕಡಿಮೆ ಇದ್ದರೆ ಅದನ್ನೇನಂತ ಕರಿತೀನಿ? ನೆಗೆಟಿವ್ಲಿ ಸ್ಕ್ಯೂಡ್ ಅಂತ ಕರಿತೀನಿ ಸ್ನೇಹಿತರೆ. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸಿಕ್ಸ್ತ್, ದ ರೇಂಜ್ ಈಸ್ ಅ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ವೇರಿಯಬಿಲಿಟಿ, ಸ್ಕ್ಯೂನೆಸ್, ಕುರ್ಟೋಸಿಸ್. ಯಾವುದು? ನಿಮಗೆ ಗೊತ್ತಿದೆ, ಸೆಂಟ್ರಲ್ ಟೆಂಡೆನ್ಸಿನ ಕಂಡುಹಿಡಿತಕ್ಕಂಥದ್ದು 3 ಪ್ಯಾರಾಮೀಟರ್: ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಬಟ್ ರೇಂಜ್ ಇಟ್ ಕ್ಯಾಲ್ಕುಲೇಟ್ಸ್ ದ ವೇರಿಯಬಿಲಿಟಿ ಆರ್ ಸ್ಪ್ರೆಡ್ ಆಫ್ ದ ಡೇಟಾ ಆರ್ ಡಿಸ್ಪರ್ಷನ್ ಆಫ್ ದ ಡೇಟಾ. ಸೊ ಇಲ್ಲಿ ನಾವು ತಪ್ಪಾಗಿ ಆಪ್ಷನ್ ಎಗೆ ಬೋಲ್ಡ್ ಮಾಡಿದ್ದೀವಿ. ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ವೇರಿಯಬಿಲಿಟಿ. ಓಕೆ. ಸೆವೆಂತ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಮೆಷರ್ ಆಫ್ ಡಿಸ್ಪರ್ಷನ್? ಡಿಸ್ಪರ್ಷನನ್ನು ಮೆಷರ್ ಮಾಡ್ತಕ್ಕಂಥ ಪ್ಯಾರಾಮೀಟರ್ ಯಾವುದು? ಮೀನ್, ಮೋಡ್ ಆ್ಯಂಡ್ ಮೀಡಿಯನ್, ರೇಂಜ್. ಇವುಗಳಲ್ಲಿ ಆಪ್ಷನ್ ಡಿ ಈಸ್ ಕರೆಕ್ಟ್, ರೇಂಜ್. ಏಯ್ತ್ ಕ್ವಶನ್, ದ ರೇಂಜ್ ಈಸ್ ಕ್ಯಾಲ್ಕುಲೇಟೆಡ್ ಯಾಸ್. ರೇಂಜ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ? ಆಪ್ಷನ್ ಎ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಮಾಲೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ವ್ಯಾಲ್ಯೂಸ್ ಇನ್ ಎ ಡೇಟಾ ಸೆಟ್, ದ ಅವರೇಜ್ ಆಫ್ ಆಲ್ ವ್ಯಾಲ್ಯೂಸ್ ಇನ್ ಎ ಡೇಟಾ ಸೆಟ್, the square root of the variance, the difference between the first and third quartiles. So option A is correct. Range in definition ಗೊತ್ತಿದೆ ಅನ್ಕೊಳ್ತೀನಿ. Range means the lowest value and the difference between the highest value and lowest value. So that's why the option A is correct. Ninth question, which measure of dispersion is used to describe the spread of normal distribution? ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗಿರ್ತಕ್ಕಂಥ ಡೇಟಾ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಸಿಮೆಟ್ರಿಕ್ ಆಗಿರ್ತಕ್ಕಂಥ ಡೇಟಾ, ಅದರದ್ದು ಮೆಷರ್ ಮಾಡಲಿಕ್ಕೆ ಯಾವ ಈ ಪ್ಯಾರಾಮೀಟರ್ಸ್ ಯೂಸ್ ಮಾಡ್ತೀವಿ? ಆಪ್ಷನ್ ಎ, ಸ್ಟ್ಯಾಂಡರ್ಡ್ ಡಿವಿಯೇಷನ್, ರೇಂಜ್, ವೇರಿಯನ್ಸ್, ಮೀನ್ ಡಿವಿಯೇಷನ್. ಡೆಫಿನೆಟ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಯೂಸ್ ಮಾಡೋದ್ರಿಂದ ಮೆಷರ್ ಆಫ್ ಡಿಸ್ಪರ್ಷನ್ನು ಕರೆಕ್ಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ದಟ್ ಈಸ್ ದ ಪರ್ಫೆಕ್ಟ್ ಮೆಷರ್ ಆಫ್ ಡಿಸ್ಪರ್ಷನ್. ಹಾಗಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. 10th question, the quartile deviation is defined as. Quartile deviation ಅಂತ ಒಂದು ಮೆಷರ್ ಇದೆ, ಅದರ ಡೆಫಿನೇಷನ್ ಏನು? ಇಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ಥರ್ಡ್ ಕ್ವಾರ್ಟೈಲ್ಸ್. ಆಪ್ಷನ್ ಬಿ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಮೀನ್ ಆ್ಯಂಡ್ ಮೀಡಿಯನ್, ದ ಡಿಫ್ರೆನ್ಸ್ ಬಿಟ್ವೀನ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್, ದ ಸ್ಕ್ವೇರ್ ರೂಟ್ ಆಫ್ ದ ವೇರಿಯನ್ಸ್. ಇದರಲ್ಲಿ ಕರೆಕ್ಟ್ ಆನ್ಸರ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ಥರ್ಡ್ ಕ್ವಾರ್ಟೈಲ್. ಓಕೆ, ಅದನ್ನು ಕ್ವಾರ್ಟೈಲ್ ಡಿವಿಯೇಷನ್ ಅಂತ ಕರಿತೀವಿ. 11th ಕ್ವಶನ್, ದ ಎಕ್ಸೆಲ್ ಫಾರ್ಮುಲಾ is equal to STD/EV A1:A10 ಕ್ಯಾಲ್ಕುಲೇಟ್ಸ್ ದಿ. ನೋಡಿ, ಈ ಫಾರ್ಮುಲಾನ ಎಕ್ಸೆಲ್ ಶೀಟಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಹಾಕಿದರೆ ಏನು ಕ್ಯಾಲ್ಕುಲೇಟ್ ಮಾಡುತ್ತೆ? ಮೀಡಿಯನ್ ಆಫ್ ದಿ ವ್ಯಾಲ್ಯೂಸ್, ಆಪ್ಷನ್ ಬಿ ಮೀನ್ ಆಫ್ ದಿ ವ್ಯಾಲ್ಯೂಸ್, ಆಪ್ಷನ್ ಸಿ ದ ಮೋಡ್ ಆಫ್ ದಿ ವ್ಯಾಲ್ಯೂಸ್, and option D standard deviation of the values. ಡೆಫಿನೆಟ್ಲಿ STD/EV ಅಂತಕ್ಕಂಥದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಫಾರ್ಮುಲಾ. A1 ಸೆಲ್ಲಿಂದ A10 ಸೆಲ್ ತನಕ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಲಾಸ್ಟ್ ಕ್ವಶನ್ ನೋಡೋದಾದರೆ, ವಿಚ್ ಎಕ್ಸೆಲ್ ಫಾರ್ಮುಲಾ ಕ್ಯಾನ್ ಬಿ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದ ಮೀನ್ ಆರ್ ಅವರೇಜ್ ಆಫ್ ದ ರೇಂಜ್ ಆಫ್ ವ್ಯಾಲ್ಯೂಸ್? ಮೀಡಿಯನ್, ಅವರೇಜ್, ಮೋಡ್ ಆರ್ STD/EV?
ನೋಡಿ ಎಕ್ಸೆಲಲ್ಲಿ ಹೋಗ್ಬಿಟ್ಟು ಈಸ್ ಈಕ್ವಲ್ ಟು ಹಾಕ್ಬಿಟ್ಟು ಈ ಸೆಂಟೆನ್ಸ್ನ ಅಥವಾ ಈ ವರ್ಡ್ಸ್ನ ಹಾಕಿದರೆ ಅಥವಾ ಈ ಫಾರ್ಮುಲಾಸ್ ಹಾಕಿದರೆ ಯಾವ ಫಾರ್ಮುಲಾ ಹಾಕಿದಾಗ ಅವರೇಜ್ ಸಿಗುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್, ಈಸ್ ಈಕ್ವಲ್ ಟು ಅವರೇಜ್. ಈ ಎಲ್ಲ ಫಾರ್ಮುಲಾಸ್ಗಳು ನೆನಪಿರಲಿ, ಇದ್ರ ಮೇಲೂ ಕೂಡ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ಇಷ್ಟು ಈ ಚಾಪ್ಟ್ರಲ್ಲಿ ಕೇಳಬಹುದಾದಂಥ MCQ ಕ್ವಶನ್ಸ್ಗಳು. ಇದೇ ರೀತಿಯಾದ ಇನ್ನೂ ಅನೇಕ ಕ್ವಶನ್ಸ್ಗಳನ್ನು ಕೇಳ್ಬೋದು. ಇಷ್ಟು ಕಾನ್ಸೆಪ್ಟ್ಗಳು ಅರ್ಥ ಆಗಿದ್ದರೆ ನೀವು ಯಾವುದೇ ಕ್ವಶನ್ಸನ್ನು ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.